ಇದೆಲ್ಲದ್ರ ನಡುವೆ ಕೇವಲ ಒಂದು 5% ಅಷ್ಟೇ ನಮಗೆ ಒಳ್ಳೆಯ ಯೋಚನೆಗಳು ಬರುತ್ತೆ. ಅಂದರೆ ವಿಚ್ ಮೇಕ್ಸ್ ಅಸ್ ಫೀಲ್ ಗುಡ್ ಅಂತ ಅನ್ಬೋದು, ಅಥವಾ ಏನಾದ್ರು ಪ್ರೊಡಕ್ಟಿವ್ ಆಗಿ ನಾವು ಮಾಡೋದು, ಅಥವಾ ನಾವು ಮಾಡಿದ್ದಕ್ಕೆ ಏನೋ ಒಂದು ಖುಷಿ ಸಿಗೋದು, ಆ ಥರ ನಾವು ಯೋಚನೆ ಮಾಡ್ತೀವಿ ಅಂದರೆ ಒಂದು 5% ಅಂತ ಅನ್ಬೋದು. ಬಟ್ ಈ ಕೆಟ್ಟ ಯೋಚನೆಗಳು ಅಥವಾ ಅನ್ವಾಂಟೆಡ್ ಥಾಟ್ಸ್ ನಮ್ಮ ಕಂಟ್ರೋಲಲ್ಲಿ ಇದೆಯಾ? ನಮಗೆ ಏನಕ್ಕೆ ಫ್ರಸ್ಟ್ರೇಷನ್ ಆಗುತ್ತೆ, ನಮಗೆ ಏನಕ್ಕೆ ಎನರ್ಜಿ ಡ್ರೈನ್ ಔಟ್ ಆಗುತ್ತೆ? ಬಿಕಾಸ್ ನಾವು ಈ ಅನ್ವಾಂಟೆಡ್ ಥಾಟ್ಸ್ನ ಜಾಸ್ತಿ ಯೋಚನೆ ಮಾಡೋದ್ರಿಂದ. ಬಟ್ ಈ ಅನ್ವಾಂಟೆಡ್ ಥಾಟ್ಸ್ ನಮ್ಮ ಕೈಯಲ್ಲೇ ಇದೆಯಾ? ಅದು ಎಲ್ಲಿಂದ ಬರುತ್ತೆ, ಯಾಕೆ ಬರುತ್ತೆ ಅಂತ ನಾವು ಅರ್ಥ ಮಾಡಿಕೊಂಡ್ರೆ, ತುಂಬ ಸಿಂಪ್ಲಿಸ್ಟಿಕ್ ಆಗಿ ಹೇಳಬೇಕಂದ್ರೆ, ನಮ್ಮ ಬ್ರೈನಲ್ಲಿ ಒಂದು ಭಾಗ ಮೆಮೊರಿ ಅಂತ ಸ್ಟೋರ್ ಆಗಿರುತ್ತೆ. ಆ್ಯಂಡ್ ನಮ್ಮ ಬ್ರೈನ್ ಯಾವ ರೀತಿ ಕೆಲಸ ಮಾಡುತ್ತಂದರೆ, ನಾವು ಹುಟ್ಟಿದಾಗ ಒಂದು ಬ್ಲ್ಯಾಂಕ್ ಆಗಿರೋ ಒಂದು ಮೆಷಿನ್, ಎವ್ರಿ ಮಿಲಿ ಸೆಕೆಂಡ್ ನಾವು ಗೊತ್ತೋ ಗೊತ್ತಿಲ್ಲದೇನೋ ಏನೇನು ನೋಡಿದ್ದೀವಿ, ಏನೇನು ಟಚ್ ಮಾಡಿದ್ದೀವಿ, ಏನೇನು ಫೀಲ್ ಮಾಡಿದ್ದೀವಿ, ಎವ್ರಿ ಮಿಲಿ ಸೆಕೆಂಡ್ ನಾವು ಹುಟ್ಟಿದಾಗಿಂದ ಇವಾಗವರೆಗೂ ಅದು ಒಂದು ಮೆಮೊರಿಲಿ ಸ್ಟೋರ್ ಆಗಿರುತ್ತೆ. ಅದೇ ರೀತಿ ನಾವು ಯಾವುದನ್ನು ಗ್ರಹಿಸ್ಕೊಂಡು ಹೇಗೆ ಅರ್ಥ ಮಾಡ್ಕೊಂಡಿರ್ತೀವಿ ನಾವು ಬೆಳೀತಾ ಅದು ಆ ಮೆಮೊರಿಲಿ ಬಿಲೀಫ್ ಸಿಸ್ಟಮ್ ಅನ್ನೋ ರೀತಿಲಿ ಸ್ಟೋರ್ ಆಗಿರುತ್ತೆ. ಆ್ಯಂಡ್ ಆ ಬಿಲೀಫ್ ಸಿಸ್ಟಮ್ ಅಂತ ಏನಂತೀವಿ, ನಂಬಿಕೆ ಅಂತ ಏನಂತೀವಿ, ನಮ್ಮ ಮೆಮೊರಿಲಿ ಸ್ಟೋರ್ ಆಗಿರೋದು, ಅದು ನಮ್ಮ ಇಡೀ ವ್ಯಕ್ತಿತ್ವನ ಡಿಫೈನ್ ಮಾಡುತ್ತೆ. ನಮ್ಮ ಖುಷಿ, ದುಃಖ ಅಥವಾ ನಮ್ಮ ಪ್ರೆಷರ್ ಎಲ್ಲದನ್ನು ಆ ಬಿಲೀಫ್ ಸಿಸ್ಟಮ್ ಡಿಸೈಡ್ ಮಾಡುತ್ತೆ. ಆ ನಂಬಿಕೆ ಅನ್ನೋದು ಡಿಸೈಡ್ ಮಾಡುತ್ತೆ. ಸೊ ಈ ಬಿಲೀಫ್ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ, ಯಾವ ರೀತಿ ಸ್ಟೋರ್ ಆಗಿರುತ್ತೆ, ಎಲ್ಲಿಂದ ಸ್ಟೋರ್ ಆಗಿರುತ್ತೆ, ಇದೆಲ್ಲ ನಾವು ನಮ್ಮ ಲೈಫ್ನ ಯಾವ ರೀತಿ ಪರ್ಸೀವ್ ಮಾಡಿರ್ತೀವಿ, ನಮ್ಮ ಬೆಳವಣಿಗೆಯಲ್ಲಿ ನಮ್ಮ ವಾತಾವರಣದಿಂದ ನಾವು ಯಾವ ರೀತಿ ಪರ್ಸೀವ್ ಮಾಡಿರ್ತೀವಿ, ಆ ರೀತಿ ನಾವು ಸೇವ್ ಮಾಡ್ಕೊಂಡಿರ್ತೀವಿ. ಸೊ ಪರ್ಸೀವ್ ಮಾಡೋದು ಅಂದರೆ ಏನು, ಪರ್ಸೆಪ್ಷನ್ ಅಂದರೆ ಏನು? ನನ್ನ ಪ್ರಕಾರ ಯಾವುದೇ ಒಂದು ವಾಸ್ತವ ವಿಷಯವನ್ನು ನಾವು ಗ್ರಹಿಸಿಕೊಳ್ಳುವ ರೀತಿ ಅಂತ ಅನ್ಬೋದು. ಫಾರ್ ಎಕ್ಸಾಂಪಲ್, ನನ್ನನ್ನು ನಿಲ್ಲಿಸಿದ್ರೆ ಒಬ್ಬ ಇಂಡಿಯನ್ ಅನ್ಬೋದು, ಒಬ್ಬ ಹ್ಯೂಮನ್ ಬೀಯಿಂಗ್ ಅನ್ಬೋದು, ಒಬ್ಬ ಮ್ಯಾನ್ ಅನ್ಬೋದು. ಸೊ ಅವರು ನನ್ನನ್ನು ಪರ್ಸೀವ್ ಮಾಡೋ ರೀತಿ. ಸೊ ನಾವು ಯಾವ ರೀತಿ ಪರ್ಸೀವ್ ಮಾಡಿರ್ತೀವಿ, ಯಾವ ರೀತಿ ಗ್ರಹಿಸ್ಕೊಂಡಿರ್ತೀವಿ, ಅದು ನಮ್ಮ ಬಿಲೀಫ್ ಸಿಸ್ಟಮ್ನ ಫಾರ್ಮ್ ಆಗಿರುತ್ತೆ. ಇನ್ ಅದರ್ ವರ್ಡ್ಸ್, ನಾವೆಲ್ಲರೂ ಹುಟ್ಟುತ್ತಾ ಒಂದೇ ಆಗಿರ್ತೀವಿ. ನಾವು ಯಾವ ವಾತಾವರಣದಲ್ಲಿ ಬೆಳಿತೀವಿ, ಆ ವಾತಾವರಣದಿಂದ ನಾವು ಹೇಗೆ ಯಾವ್ಯಾವ ವಿಷಯಗಳನ್ನ ಪರ್ಸೀವ್ ಮಾಡ್ತೀವಿ, ಅದು ನಮ್ಮ ಪರ್ಸ್ನಾಲಿಟಿನ ಡಿಫೈನ್ ಮಾಡುತ್ತೆ. ಸೊ ಈ ಬಿಲೀಫ್ ಸಿಸ್ಟಮ್ನ ನಾವು ಎಷ್ಟು ಸ್ಟ್ರಾಂಗ್ ಆಗಿ ನಂಬಿರ್ತೀವಿ, ಅದು ನಮ್ಮ ಕ್ರಿಟಿಕಲ್ ಥಿಂಕಿಂಗ್ ಕೆಪಾಸಿಟಿ ಹಾಳು ಮಾಡಿರುತ್ತೆ. ನಮಗೆ ಚಿಕ್ಕ ವಯಸ್ಸಿಂದ ನಾವು ಯಾವ ವಾತಾವರಣದಲ್ಲಿ ಬೆಳೆದಿರ್ತೀವಿ, ಯಾವ ವಿಷಯಗಳಿಗೆ ಹೆದರ್ತೀವಿ, ಯಾವುದು ಸರಿ ಯಾವುದು ತಪ್ಪು ಅಂತ ನಂಬಿರ್ತೀವಿ, ದೇವರು ಅನ್ನೋ ವಿಷಯನ ನಾವು ಯಾವ ರೀತಿ ಸ್ಟೋರ್ ಮಾಡ್ಕೊಂಡಿರ್ತೀವಿ, ಸಕ್ಸಸ್ ಅಂದರೆ ನಾವು ಯಾವ ರೀತಿ ಸ್ಟೋರ್ ಮಾಡ್ಕೊಂಡಿರ್ತೀವಿ, ಬ್ಯೂಟಿ, ರಿಚ್ನೆಸ್, ಸ್ಟೇಟಸ್, ಕೂಲ್, ಸೆಕ್ಸಿ, ಹಾಟ್, ಇದೆಲ್ಲ ವಿಷಯಗಳಿಗೆ ನಾವು ಬ್ಲೈಂಡ್ ಆಗಿ ಇನ್ಫ್ಲೂಯೆನ್ಸ್ ಆಗಿರ್ತೀವಿ. ನಮ್ಮ ಈಗಿನ ಸಿಚುವೇಶನ್ ನೋಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮ್ಮ ಇಡೀ ವರ್ಲ್ಡ್ನ ಟೇಕ್ ಓವರ್ ಮಾಡಿಬಿಡುತ್ತೆ, ಹ್ಯುಮ್ಯಾನಿಟಿನ ಡಿಸ್ಟ್ರಾಯ್ ಮಾಡೋ ಸಾಧ್ಯತೆ ಇದೆ ಅಂತ ಮಾತಾಡ್ತಾ ಇದ್ದೀವಿ. ಬಟ್ ಐರನಿ ಏನು, ಒಬ್ಬ ಮನುಷ್ಯನ ಮೈಂಡ್ ಇಟ್ ಸೆಲ್ಫ್ ಇಡೀ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗಿಂತ ಬ್ರಿಲಿಯಂಟ್. ಒಬ್ಬ ಮನುಷ್ಯನ ಬ್ರೈನ್ ಇಸ್ ದ ಮೋಸ್ಟ್ ಸಫೆಸ್ಟಿಕೇಟೆಡ್ ಮೆಷಿನರಿ ಇನ್ ದ ಹೋಲ್ ಯೂನಿವರ್ಸ್ ಎವರ್ ಕ್ರಿಯೇಟೆಡ್ ಅಂತ ಹೇಳ್ತಾರೆ. ಬಟ್ ಅಷ್ಟು ಇಂಟೆಲಿಜೆನ್ಸ್ ಇರೋ ಮೈಂಡು, ಅಷ್ಟು ಇಂಟೆಲಿಜೆನ್ಸ್ ಇರೋ ಬ್ರೈನು, ಬಿಲಿಯನ್ಸ್ ಆಫ್ ಮೈಂಡ್ಸ್ನ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೇಕ್ ಓವರ್ ಮಾಡ್ಬೋದು ಅನ್ನೋ ವಿಷಯನೂ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅಂದರೆ ನಾವು ಅರ್ಥ ಮಾಡ್ಕೊಬೇಕು, ಇಷ್ಟು ಬಿಲಿಯನ್ಸ್ ಆಫ್ ಮೈಂಡ್ಸ್ನ ಕಂಟ್ರೋಲ್ ಮಾಡ್ತಾ ಇರೋದು ಕೇವಲ 100-200 ಜನ. ಅವ್ರಿಗೆ ಬೇಕಾಗಿರೋ ಇನ್ಫಾರ್ಮೇಷನ್ ಕೊಡ್ತಾ, ಅವ್ರಿಗೆ ಬೇಕಾಗಿರೋ ರೀತಿಲಿ ನಮ್ಮನ್ನು ಯೋಚನೆ ಮಾಡಿಸ್ತಾ ಇದ್ದಾರೆ ಅಂತ ನಾವು ಅರ್ಥ ಮಾಡ್ಕೊಬೇಕು. ಸೊ ಎವ್ರಿ ಡೇ ನಮಗೆ ಸಕ್ಸಸ್ ಅಂದರೆ ಏನು ಅಂತ ನಾವು ಅಂದ್ಕೊಂಡಿದ್ದೀವಿ, ಸ್ಟೇಟಸ್ ಅಂದರೆ ಏನು ಅಂತ ನಾವು ಅಂದ್ಕೊಂಡಿದ್ದೀವಿ, ಬ್ಯೂಟಿ ಅಂದರೆ ಏನು ಅಂತ ನಾವು ಅಂದ್ಕೊಂಡಿರ್ತೀವಿ. ಆ ಪ್ಯಾರಾಮೀಟರ್ಗಳಿಗೆ ನಾವು ಮ್ಯಾಚ್ ಆಗ್ತಿಲ್ಲ ಅಂದರೆ, ಇನ್ ಅದರ್ ವರ್ಡ್ಸ್, ನಾವು ಸೊಸೈಟಿ ಕ್ರಿಯೇಟ್ ಮಾಡಿರೋ ಪ್ಯಾರಾಮೀಟರ್ನ ಸೂಟ್ ಆಗೋಕ್ಕೆ ಲೈಫ್ ಲಾಂಗ್ ಸಫರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ನನಗೆ ಸಕ್ಸಸ್ ಅಂತ ಸೊಸೈಟಿ ಕ್ರಿಯೇಟ್ ಮಾಡಿರೋದನ್ನ ಮ್ಯಾಚ್ ಆಗಲಿಲ್ಲ ಅಂದರೆ ನಾನು ಡಿಪ್ರೆಷನ್ಗೆ ಹೋಗ್ತೀನಿ. ಸೊಸೈಟಿ ಕ್ರಿಯೇಟ್ ಮಾಡಿರೋ ಥರ ಲವ್ ಅಥವಾ ಹ್ಯಾಪಿನೆಸ್ ನನಗೆ ಸಿಗ್ತಾ ಇಲ್ಲ ಅಂದರೆ ನಾನು ಡಿಪ್ರೆಷನ್ಗೆ ಹೋಗ್ತೀನಿ. ಯಾಕಂದರೆ ನನ್ನ ಬಿಲೀಫ್ ಸಿಸ್ಟಮಲ್ಲಿ ನಾನು ಆ ರೀತಿ ಸ್ಟೋರ್ ಮಾಡ್ಕೊಂಡಿರ್ತೀನಿ. ಒಂದ್ಸಲ ನಾವು ಬ್ಲೈಂಡಾಗಿ ನಂಬಿರೋ ವಿಷಯಗಳನ್ನೆಲ್ಲ ರಿವಿಸಿಟ್ ಮಾಡಬೇಕು, ಮತ್ತೆ ನಮ್ಮ ಸುತ್ತ ಆಗ್ತಿರೋ ಇನ್ಫ್ಲೂಯೆನ್ಸ್ನ ಅರ್ಥ ಮಾಡ್ಕೊಬೇಕು. ನಾವೇ ಕ್ರಿಯೇಟ್ ಮಾಡಿರೋ ಈ ವೆಬ್ನ ನಾವು ಅರ್ಥ ಮಾಡ್ಕೊಬೇಕು. ಅಡ್ವರ್ಟೈಸ್ಮೆಂಟ್ಗಳು, ಮೂವೀಸಿಂದ ನಾವು ಕಟ್ಕೊಂಡಿರೋ ಈ ಸರಿ ತಪ್ಪುಗಳನ್ನ ಡಿಲೀಟ್ ಮಾಡಬೇಕು. ನಮ್ಮ ಎಲ್ಲ ಕೆಟ್ಟ ಯೋಚನೆಗಳ ಮೂಲ ಈಸ್ ಅವರ್ ಬಿಲೀಫ್ ಸಿಸ್ಟಮ್ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ನನಗೆ ಡಿಪ್ರೆಷನ್ ಆಗ್ತಾ ಇದೆ, ಫ್ರಸ್ಟ್ರೇಷನ್ ಆಗ್ತಾ ಇದೆ, ಆಂಗ್ಸೈಟಿ ಆಗ್ತಾ ಇದೆ, ಅದೆಲ್ಲದರ ಕಾರಣ ನಾನು ಬಿಲೀಫ್ ಸಿಸ್ಟಮಲ್ಲಿ ಸ್ಟೋರ್ ಮಾಡ್ಕೊಂಡಿರೋ ಮೆಮೊರಿ ಕರಪ್ಟ್ ಆಗಿದೆ. ಅದನ್ನು ನಾನು ರಿವಿಸಿಟ್ ಮಾಡ್ಕೊಬೇಕು. ಎಷ್ಟೊಂದು ಜನಕ್ಕೆ ದೇವರು ಅನ್ನೋ ವಿಷಯದಲ್ಲಿ ಭಯ ಇರುತ್ತೆ. ಸೊ ನಮ್ಮ ಬಿಲೀಫ್ ಸಿಸ್ಟಮಲ್ಲಿ ನಾವು ಯಾವ ರೀತಿ ವಿಷಯಗಳನ್ನ ಸ್ಟೋರ್ ಮಾಡ್ಕೊಂಡಿರ್ತೀವಿ, ಅದು ನಮಗೆ ಗೊತ್ತಿಲ್ಲದಿರೋ ಹಾಗೆ ನಮ್ಮ ಯೋಚನೆಗಳ ರೀತಿಯಲ್ಲಿ ಬರ್ತಾನೆ ಇರುತ್ತೆ ಎನಿ ಟೈಮ್. ಆ್ಯಂಡ್ ಅದು ನಮ್ಮ ಎಮೋಷನ್ಸ್ನ ಡಿಫೈನ್ ಮಾಡುತ್ತೆ, ಆ್ಯಂಡ್ ಅದು ನಮ್ಮ ಪರ್ಸನಾಲಿಟಿನ ಡಿಫೈನ್ ಮಾಡುತ್ತೆ. ಸೊ ಈ ಸೈಕಲಿಂದ ನಾವು ಇವಾಗ ಹೇಗೆ ತಪ್ಪಿಸ್ಕೊಳ್ಳೋದು,
ಹೇಗೆ ಡಿಪ್ರೆಷನ್ ಅಥವಾ ಫ್ರಸ್ಟ್ರೇಷನ್ ಇಂದ ಆಚೆ ಬರೋದು, ಇದಕ್ಕೆ ಸೊಲ್ಯೂಷನ್ ಏನು, ಇದಕ್ಕೆ ಟಿಪ್ಸ್ ಏನು? ನನ್ನ ಪ್ರಕಾರ ನಮ್ಮ ಲೈಫ್ನ ನಾವು ಬದಲಾಯಿಸ್ಕೊಳ್ಳೋಕ್ಕೆ ಅಥವಾ ನಮ್ಮ ಲೈಫ್ನ ನಾವು ಚೇಂಜ್ ಮಾಡ್ಕೊಳ್ಳೋಕ್ಕೆ ಒಂದು ಫಾರ್ಮುಲಾ ಏನಂದ್ರೆ 95% ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಜಸ್ಟ್ 5% ಆಫ್ ಎಫರ್ಟ್. ಅಂದ್ರೆ ನಾವು 95% ವಿಷಯನ ಅರ್ಥ ಮಾಡ್ಕೊಂಡ್ಬಿಟ್ರೆ ಮಾಡಬೇಕಾಗಿರೋದು 5% ಎಫರ್ಟ್ ಅಷ್ಟೇ. ಆ್ಯಂಡ್ ಅದು ಎಫರ್ಟ್ಲೆಸ್ ಆಗುತ್ತೆ. ಸೊ ನನಗೆ ಡಿಪ್ರೆಷನ್ ಯಾಕೆ ಆಗ್ತಾ ಇದೆ ಅನ್ನೋ ಮೂಲ ನಾನು ಅರ್ಥ ಮಾಡ್ಕೊಂಡ್ರೆ ಆ ಡಿಪ್ರೆಷನಿಂದ ಆಚೆ ಬರೋದು ಕಷ್ಟ ಏನಾಗಲ್ಲ, ಎಫರ್ಟ್ಲೆಸ್ ಆಗಿ ನಾನು ಆಚೆ ಬರ್ತೀನಿ. ಬಟ್ ಆ್ಯಕ್ಚುಯಲ್ ರೀಸನ್, ಆ್ಯಕ್ಚುಯಲ್ ಮೂಲ ನನಗೆ ಸಿಗ್ತಾ ಇಲ್ವಾ ಅಂದರೆ ನಾನು ಆ ಡಿಪ್ರೆಷನಿಂದ ಆಚೆ ಬರೋಕ್ಕೆ ಸಾಧ್ಯ ಇಲ್ಲ. ಸೊ ನಮ್ಮ ಬಿಲೀಫ್ ಸಿಸ್ಟಮ್ನ ನಾವು ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು, ವಾಪಸ್ ನಮ್ಮ ಕಾನ್ಷಿಯಸ್ನೆಸ್ನ ನಾವು ಹೇಗೆ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋದು, ನಾವು ಹೇಗೆ ಪ್ರೆಸೆಂಟ್ ಆಗಿರೋದು. ಸೊ ಈ ಬಿಲೀಫ್ ಸಿಸ್ಟಮ್ನ ನಾವು ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು, ನಾವು ಇದೆಲ್ಲ ನೆಗೆಟಿವ್ ಥಿಂಕಿಂಗಿಂದ ಹೇಗೆ ಆಚೆ ಬರೋದು? ನಿಜವಾಗ್ಲೂ ನಮ್ಮ ಥಿಂಕಿಂಗ್ ನಮ್ಮ ಕೈಯಲ್ಲೇ ಇದೆಯಾ? ನಮ್ಮ ಥಿಂಕಿಂಗ್ನ ನಾವು ಚೇಂಜ್ ಮಾಡ್ಕೊಬೋದಾ? ಖಂಡಿತವಾಗ್ಲೂ ಮಾಡ್ಕೋಬೋದು. ಅದಕ್ಕೆ ನಾವು ಒಂದು ಕೆಲವಷ್ಟು ವಿಷಯಗಳನ್ನ ಅರ್ಥ ಮಾಡ್ಕೊಬೇಕು. ನನ್ನ ಪ್ರಕಾರ ಲೈಫ್ ಇಸ್ 95% ಆಫ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ 5% ಆಫ್ ಎಫರ್ಟ್. ನಿಮಗೆ ಡಿಪ್ರೆಷನ್ ಯಾಕೆ ಆಗ್ತಾ ಇದೆ ಅನ್ನೋ ಮೂಲ ನೀವು ಅರ್ಥ ಮಾಡ್ಕೊಂಡ್ರೆ ಆ ಅರ್ಥ ಮಾಡ್ಕೊಳ್ಳೋದೇ 95% ನೀವು ಕ್ಯೂರ್ ಆಗ್ತೀರಾ. ಇನ್ 5% ಎಫರ್ಟ್ ಅಷ್ಟೇ. ಬಟ್ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ನೀವು ಯಾವುದೇ ರೀತಿ ಪ್ರಯತ್ನ ಪಟ್ಟರು ಅದರಿಂದ ನೀವು ಆಚೆ ಬರಲ್ಲ. ಬನ್ನಿ, ಕಾನ್ಷಿಯಸ್ನೆಸ್ ಅಂದರೆ ಏನು, ಹೇಗೆ ಇದರಿಂದ ನಾವು ಆಚೆ ಬರೋದು ಅಂತ ಅರ್ಥ ಮಾಡ್ಕೊಳ್ಳೋಣ. ಎಲ್ಲದಕ್ಕಿಂತ ಮುಖ್ಯವಾಗಿ ಮೊದಲು ನಾವು ಅರ್ಥ ಮಾಡ್ಕೊಬೇಕು, ನಾನು ಅಂದರೆ ಏನು, ಕಾನ್ಷಿಯಸ್ನೆಸ್ ಅಂದರೆ ಏನು. ಈ ಕಾನ್ಷಿಯಸ್ನೆಸ್ ಅನ್ನೋ ವರ್ಡ್ ಸೈನ್ಸ್ ಕೂಡ ಸಾಕಷ್ಟು ರಿಸರ್ಚ್ ನಡೆಸ್ತಾ ಇದೆ. ಸೈನ್ಸು ಇನ್ನೂ ಒಂದಷ್ಟು ವಿಷಯಗಳಲ್ಲಿ ರಿಸರ್ಚ್ ಮಾಡಬೇಕು ಅನ್ನೋ ಸಬ್ಜೆಕ್ಟ್ಗಳಲ್ಲಿ ಕಾನ್ಷಿಯಸ್ನೆಸ್ ಕೂಡ ಒಂದು. ನಾವು ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕಂದ್ರೆ, ನನಗೆ ಯೋಚನೆಗಳು ಬರ್ತಾ ಇದೆ, ನನಗೆ ಕನಸು ಬೀಳ್ತಾ ಇದೆ, ನನಗೆ ಹಸಿವಾಗ್ತಾ ಇದೆ. ಆ ನಾನು ಅಂದರೆ ಯಾರು? ಆ ನಾನು ಅಂದರೆ ನನ್ನ ಪ್ರಜ್ಞೆ ಅಂತ ಹೇಳ್ಬೋದು. ನಾನು ಯೋಚನೆಗಳಲ್ಲ, ನಾನು ಮೈಂಡ್ ಅಲ್ಲ, ನಾನು ಬ್ರೈನ್ ಅಲ್ಲ, ನಾನು ಈ ಬಾಡಿ ಅಲ್ಲ, ನಾನು ಒಂದು ಪ್ರಜ್ಞೆ. ಇದು ನನ್ನ ಬಾಡಿ, ನನ್ನ ಮೈಂಡ್, ನನ್ನ ಥಾಟ್ಸ್. ಸೊ ನನ್ನ ಪ್ರಜ್ಞೆ, ನನ್ನ ಕಾನ್ಷಿಯಸ್ನೆಸ್ ಅಂತ ನಾನು ಏನಂತೀನಿ, ಅದರ ಕಣ್ಣು ನನ್ನ ಗಮನ. ನನ್ನ ಗಮನ ನಾನು ಯಾವ ಕಡೆ ಕೊಡ್ತೀನಿ ಅದು ನನ್ನನ್ನು ಇನ್ಫ್ಲೂಯೆನ್ಸ್ ಮಾಡುತ್ತೆ. ಸೊ ನಮ್ಮ ಗಮನನ ಸೆಳೆಯೋಕ್ಕೋಸ್ಕರ ಎವ್ರಿ ಡೇ ಆ್ಯಂಡ್ ನೈಟ್ ತುಂಬ ಜನ ಕೆಲಸ ಮಾಡ್ತಾರೆ. ಇನ್ ಅದರ್ ವರ್ಡ್ಸ್, ನಾವು ಯಾರ್ಯಾರನ್ನ ತುಂಬ ಸಕ್ಸಸ್ಫುಲ್ ಪೀಪಲ್ ಅಂತ ಕರಿತೀವಿ, ಮೋಸ್ಟ್ ಆಫ್ ದೆಮ್ ಅವರೆಲ್ಲರೂ ಅವ್ರ ಇಡೀ ಲೈಫ್ನ ನಮ್ಮ ಗಮನ ಸೆಳೆಯೋದ್ರಲ್ಲೇ ಮುಡುಪಾಗಿಟ್ಟಿರ್ತಾರೆ. ಇವಾಗ ನಾವು ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ, ಗಮನ ಅಂತ, ಆ ಗಮನ ಯಾವಾಗಲೂ ನಾವೆಲ್ಲಿರುತ್ತೆ, ಆ ಗಮನ ಯಾವಾಗಲೂ ನಮ್ಮ ಯೋಚನೆಗಳಲ್ಲಿ, ನಾವು ಆ ಯೋಚನೆಗಳಾಗಿ ಹಿಂದೆ ಪಾಸ್ಟ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ ಅಥವಾ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ. ನಮ್ಮ ಗಮನ ಪ್ರೆಸೆಂಟಲ್ಲಿದ್ದರೆ, ಇವಾಗ ನಾನು ಮಾತಾಡ್ತಾ ಇದ್ದೀನಿ, ನಿಮ್ಮ ಗಮನ ನನ್ನ ಕಡೆ ಇದ್ದರೆ ನಿಮಗೆ ಯೋಚನೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಎಸ್, ಇನ್ ಅದರ್ ವರ್ಡ್ಸ್, ನೀವು ಪ್ರೆಸೆಂಟ್ ಆಗಿದ್ದರೆ ನೀವು ಯೋಚನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ನೀವು ಅರ್ಥ ಮಾಡ್ಕೊಬೇಕು. ಥಾಟ್ಸ್ ಬೇರೆ, ಥಿಂಕಿಂಗ್ ಬೇರೆ. ನನಗೆ ಥಾಟ್ಸ್ಗಳು ಬರ್ತಾ ಇದೆ, ಬಟ್ ನಾನು ಅದನ್ನು ಥಿಂಕ್ ಮಾಡ್ತಾ ಇಲ್ಲ. ನನಗೆ ಇವಾಗ ಒಂದು ಥಾಟ್ ಬಂತು, ಓ ರಾಕೇಶ್ ಊಟ ಏನು ಮಾಡೋದು, ಓ ಇಂಟರ್ವ್ಯೂ ಆದ ತಕ್ಷಣ ನಾನು ಬೇರೆ ಎಲ್ಲೋ ಹೋಗಬೇಕು, ನಾಳೆ ಅದು ಯಾರಿಗೂ ನಾನು ದುಡ್ಡು ಹಾಕಬೇಕು, ನನಗೆ ಕೆಲಸ ಸಿಗ್ತಾ ಇಲ್ಲ. ಥಾಟ್ಸ್ ಬರ್ತಾ ಇದೆ, ನಾನು ಯಾವುದನ್ನು ಥಿಂಕ್ ಮಾಡ್ತಾ ಇಲ್ಲ. ಓ ಬರ್ತಾ ಇದೆ, ನನ್ನ ಗಮನ ಅಷ್ಟೇ ನಾನು ಹರಿಸ್ತಾ ಇದ್ದೀನಿ. ಏನೋ ಒಂದು ಐಡಿಯಾ ಬಂತು, ನಾನು ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆವಾಗ ಅದು ಕನ್ಸ್ಟ್ರಕ್ಟಿವ್ ಥಿಂಕಿಂಗ್ ಆಗುತ್ತೆ. ಸೊ ಥಾಟ್ಸ್ ಬರೋದನ್ನು ನಾನು ನಿಲ್ಸೋಕ್ಕಾಗಲ್ಲ, ಬಟ್ ಆ ಥಾಟ್ಸ್ನ ನಾನು ಅಟ್ಯಾಚ್ ಆಗ್ತೀನಾ ಇಲ್ವಾ ಅನ್ನೋದು ನನ್ನ ಕಂಟ್ರೋಲಲ್ಲಿ ಇರಬೇಕು. ಬಿಲೀಫ್ ಸಿಸ್ಟಮ್ ಕರಪ್ಟ್ ಆಗಿದೆ ಅನ್ನೋದನ್ನು ಹೇಗೆ ಅರ್ಥ ಮಾಡ್ಕೋಬೇಕು. ನನಗೆ ದೇವರು ಅನ್ನೋ ಕಾನ್ಸೆಪ್ಟಲ್ಲಿ ನನಗೆ ಭಯ ಹೋಗ್ತಾ ಇದೆಯಾ, ನನಗೆ ಪಾಪ ಕರ್ಮ ಅನ್ನೋದು ಕ್ರಿಯೇಟ್ ಆಗಿದೆಯಾ, ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದೀನ, ಅದು ನನ್ನ ಲೈಫ್ನ ಡಿಫೈನ್ ಮಾಡ್ತಾ ಇದೆಯಾ, ಸರಿ ತಪ್ಪುಗಳು ನನ್ನ ಲೈಫ್ನ ಡಿಫೈನ್ ಮಾಡ್ತಾ ಇದೆಯಾ. ನಾನು ಆ ಬಿಲೀಫ್ ಸಿಸ್ಟಮ್ನ ಹೋಗಿ ಕ್ರಿಟಿಕಲ್ ಆಗಿ ಯೋಚನೆ ಮಾಡಬೇಕು, ರೀಸನಿಂಗ್ ಮಾಡ್ಕೊಬೇಕು. ಪ್ರಾಪರ್ ರೀಸನಿಂಗ್ ಮಾಡ್ಕೊಳ್ಳಿಲ್ಲ ಅಂದರೆ ಅದು ಒಂದಲ್ಲ ಒಂದು ರೀತಿಲಿ ನನಗೆ ಕಾಡ್ತಾನೆ ಇರುತ್ತೆ. ನಾವು ಯಾವುದೋ ಒಂದು ಕೆಟ್ಟ ರಿಲೇಷನ್ಶಿಪ್ಪಿಂದ ಬಂದಿರ್ಬೋದು, ಯಾವುದೋ ಒಂದು ಬ್ಯಾಡ್ ಇನ್ಸಿಡೆಂಟ್ ನಮ್ಮ ಲೈಫಲ್ಲಿ ಆಗಿರ್ಬೋದು, ಅದ್ರ ಜೊತೆ ನಾವು ಪ್ರಾಪರ್ ರೀಸನಿಂಗ್ ಮಾಡ್ಕೊಬೇಕು. ಹೌದು, ಹಿಂಗಾಯಿತು, ಎಸ್, ವಿ ಶುಡ್ ಅಕ್ಸೆಪ್ಟ್ ದ ಫ್ಯಾಕ್ಟ್. ನಾವು ಅಕ್ಸೆಪ್ಟ್ ಮಾಡಿಕೊಂಡು ಅದ್ರ ಜೊತೆ ಒಂದು ಟರ್ಮ್ಸಿಗೆ ಬಂದರೆ ಅದು ಬಿಲೀಫ್ ಸಿಸ್ಟಮಲ್ಲಿ ಬೇರೆ ರೀತಿ ಸ್ಟೋರ್ ಆಗಲ್ಲ. ಅದು ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಥಾಟ್ಸನ್ನು ಡಿಸ್ಟರ್ಬ್ ಮಾಡ್ತಾ ಇರಲ್ಲ. ಸೊ ಬೀಯಿಂಗ್ ಪ್ರೆಸೆಂಟ್ ಈಸ್ ದ ಕೀ. ಆ್ಯಂಡ್ ಬೀಯಿಂಗ್ ಪ್ರೆಸೆಂಟ್ ಹೇಗೆ ಸಾಧ್ಯ, ಈ ವಿಷಯನ ನಾವು ಅರ್ಥ ಮಾಡ್ಕೊಂಡ್ರೆ ನ್ಯಾಚುರಲ್ ಆಗಿ ನಾವು ಪ್ರೆಸೆಂಟ್ ಆಗಿರ್ತೀವಿ. ಈ ವಿಷಯ ನನಗೆ ಥಾಟ್ಸ್ ಬರ್ತಾ ಇದೆ, ಅದು ಎಳ್ಕೊಂಡು ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾನು ಗಮನ ಹರಿಸೋಕ್ಕೆ ಶುರು ಮಾಡಿದಾಗ ಏನಾಗುತ್ತೆ, ಮೊದಲು ತುಂಬ ಹೊತ್ತು ಹಗಲ್ಗನ್ಸು ಕಾಣ್ತೀವಿ, ವಾಪಸ್ ಬರುತ್ತೆ, ಇಲ್ಲ ನಾನು ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊತಾ ಇದ್ದೀನಿ ವಾಪಸ್ ಬರಬೇಕು. ಮೊದಲು ತುಂಬ ಲೆಂತಿ ಆಗಿರುತ್ತೆ ಆ ಟೈಮ್ ಝೋನು, ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋದು. ಹೋಗ್ತಾ 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 ಕಮ್ಮಿ ಆಗುತ್ತೆ. ಅಂದರೆ ನಾನು ಇಲ್ಲಿ ಕೂತಾಗ ನಂದು ಎಲ್ಲೋ ಯೋಚನೆಗಳು ಒಂದು ಸ್ವಲ್ಪ ಸೆಕೆಂಡ್ಸ್ ಎಳಿಬೋದು, ಮತ್ತು ವಾಪಸ್ ನಾನು ಬೇಗ ಬರ್ತೀನಿ. ಸೊ ವಾಪಸ್ ಬರೋ ಟೈಮ್ ಇನ್ಕ್ರೀಸ್ ಆಗುತ್ತೆ, ನಾವು ಪ್ರೆಸೆಂಟಲ್ಲಿರೋ ಸ್ಪೇಸ್ ಇನ್ಕ್ರೀಸ್ ಆಗುತ್ತೆ. ಆ್ಯಂಡ್ ನಾವು ಪ್ರೆಸೆಂಟಲ್ಲಿರುವಾಗ, ನಮ್ಮ ಮೈಂಡ್ ಪ್ರೆಸೆಂಟಲ್ಲಿರುವಾಗ ಮೈಂಡಿನ ಸೂಪರ್ ಪವರ್ಸ್ ನಮಗೆ ಅರ್ಥ ಆಗ್ತಾ ಹೋಗೋಕ್ಕೆ ಶುರು ಆಗುತ್ತೆ. ಅದು ಆ್ಯಕ್ಚುಲಿ ಸೆಕೆಂಡ್ ಸ್ಟೇಜ್ ಅನ್ಬೋದು, ಅಥವಾ ಸ್ಪಿರಿಚುಯಾಲಿಟಿಯ ಫಸ್ಟ್ ಸ್ಟೇಜ್ ಅನ್ಬೋದು. ನಮ್ಮ ಕಾನ್ಷಿಯಸ್ ಮೇಲೆ ನಮಗೆ ಕಂಪ್ಲೀಟ್ ಹಿಡ್ತಾ ಇದ್ದಾಗ, ನಾವು ಥಿಂಕಿಂಗ್ಗೆ ಅಟ್ಯಾಚ್ ಆಗದೇ ಇದ್ದಾಗ, ಅಲ್ಲಿಂದ ನಮ್ಮ ಇನ್ನೊಂದು ಅವೇಕನಿಂಗ್ ಪ್ರಾಸೆಸ್
ಶುರು ಆಗುತ್ತೆ ಅಂತ. ಸೊ ಈ ಥಾಟ್ಸ್ ಹೆಂಗೆ ವರ್ಕ್ ಆಗುತ್ತೆ, ನೀವು ಅದನ್ನು ಗಮನಿಸಿದ್ರೆ ನಿಮಗೆ ಯಾವುದೋ ಒಂದು ಯೋಚನೆ ಬರುತ್ತೆ, ನೀವು ಅದನ್ನು ಯೋಚನೆ ಮಾಡಿದಾಗ ಏನಾಗುತ್ತೆ, ಅದು ನಿಮ್ಮ ಎಮೋಷನ್ಸ್ನ ಟ್ರಿಗರ್ ಮಾಡೋಕ್ಕೆ ಶುರು ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನನಗೆ ಯಾರೋ ಒಬ್ಬ ನೆನ್ನೆ ಬೈದಿದ್ದು ಥಾಟ್ ಬಂತು, ನಾನು ಅದನ್ನು ಯೋಚನೆ ಮಾಡ್ತಾ ಇದ್ದೀನಿ, ಮತ್ತೆ ನನ್ನ ಬ್ಲಡ್ ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ನನ್ನ ಹಾರ್ಟ್ ಬೀಟ್ ಇನ್ಕ್ರೀಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ನನಗೆ ಸಿಟ್ಟು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಆ ಸಿಟ್ಟು ನನ್ನ ಯೋಚನೆಗಳನ್ನ ಇನ್ನೂ ಜಾಸ್ತಿ ಮಾಡಿಸುತ್ತೆ. ನಾನು ಏನಾದ್ರು ಮಾಡಬೇಕು, ಅವನಿಗೆ ವಾಪಸ್ ಕೊಡಬೇಕು, ಹಂಗೆ ಹೇಳಬೇಕು, ಹಿಂಗೆ ಹೇಳಬೇಕು. ಆ್ಯಂಡ್ ಆ ಯೋಚನೆಗಳು ಇನ್ನೂ ಎಮೋಷನ್ಸ್ ಜಾಸ್ತಿ ಮಾಡುತ್ತೆ. ಸೊ ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್ ಆಗಿರುತ್ತೆ. ನಾನು ಆ ಯೋಚನೆನೇ ಮಾಡಲಿಲ್ಲ, ಯೋಚನೆ ಬಂತು, ಥಾಟ್ ಬಂತು, ಬಟ್ ನನಗೆ ಈ ಪ್ರಜ್ಞೆ ಇದ್ದರೆ ದಟ್ ಅದು ಥಾಟ್ ಅಷ್ಟೇ, ನಾನು ಅದನ್ನು ಅಟ್ಯಾಚ್ ಆಗಬಾರ್ದು, ನಾನು ಇಮಿಡಿಯೇಟ್ ಅದನ್ನು ಡಿಸ್ಟ್ರಾಕ್ಟ್ ಮಾಡ್ಕೊಂಡ್ಬಿಡ್ತೀನಿ. ಆವಾಗ ಅದು ನನಗೆ ಎಫೆಕ್ಟ್ ಆಗಲ್ಲ. ಈ ವಿಷಯ ನಾವು ಅರ್ಥ ಮಾಡ್ಕೊಂಡ್ರೆ ಈಸಿ. ಇನ್ ಅದರ್ ವರ್ಡ್ಸ್, ನಾವು ಯಾವುದಕ್ಕೆ ಅಟ್ಯಾಚ್ ಆಗ್ತೀವಿ ಅದು ನಾವು ಅದಕ್ಕೆ ಎನರ್ಜಿ ಕೊಡ್ತೀವಿ. ನಾವು ಅಟ್ಯಾಚೇ ಆಗಲಿಲ್ಲ ಅಂದರೆ ಅದು ಜಸ್ಟ್ ಪಾಸಿಂಗ್ ಕ್ಲೌಡ್ ಥರ ಹೋಗ್ತಾ ಇರುತ್ತೆ. ಆ್ಯಂಡ್ ನಮ್ಮ ಮೈಂಡ್ನ ಹೇಗೆ ಕಂಟ್ರೋಲ್ ಮಾಡೋದು, ಮೈಂಡ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಐ ಮೀನ್ ಟು ಸೇ, ನಾವು ಮೈಂಡ್ನ ಕಂಟ್ರೋಲ್ ಮಾಡೋದು ಮೈಂಡಿಂದನೇ ಯೋಚನೆ ಮಾಡ್ತೀವಿ. ಅದನ್ನು ಅರ್ಥ ಮಾಡ್ಕೊಬೇಕು. ನಾವು ಮೈಂಡನ್ನು ಗಮನಿಸಿದ್ರೆ ಸಾಕು, ನಮ್ಮ ಪ್ರಜ್ಞೆಗೆ ಅಷ್ಟು ಶಕ್ತಿ ಇದೆ. ಈ ಒಂದು ಚಿಕ್ಕ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ. 5 ನಿಮಿಷ ನೀವು ಕಣ್ಮುಚ್ಕೊಂಡು ಕೂತ್ಕೊಳ್ಳಿ. 5 ನಿಮಿಷನೂ ಬೇಡ, 15 ಸೆಕೆಂಡ್ ಕಣ್ಮುಚ್ಕೊಂಡು ಕೂತ್ಕೊಳ್ಳಿ. ನಿಮ್ಮ ಪ್ರಜ್ಞೆ, ನಿಮ್ಮ ಗಮನನ ನಿಮ್ಮ ಮೈಂಡ್ ಮೇಲಿಡಿ. ಮೈಂಡ್ ಮೇಲೆ ಇಟ್ಬಿಟ್ಟು ಏನೇನು ಯೋಚನೆ ಕೊಡ್ತೀಯಾ ಕೊಡು, ನಾನು ನೋಡ್ತೀನಿ ಅಂತ ನಿಮ್ಮ ಗಮನ ಇಡಿ. ನೀವು ನೋಡ್ಬೋದು, ನಿಮ್ಮ ಮೈಂಡ್ ಬ್ಲ್ಯಾಂಕ್ ಆಗುತ್ತೆ. ನಿಮ್ಮ ಗಮನ ಟಾರ್ಚ್ ಥರ, ನೀವಲ್ಲಿ ಬಿಟ್ಟರೆ ಅಲ್ಲಿ ಕತ್ಲಿಲ್ಲ, ಬೆಳಕು ಬರುತ್ತೆ ಅಷ್ಟೇ. ದೇರ್ ಇಸ್ ನಥಿಂಗ್. ಬೇಕಾದ್ರೆ ಇವಾಗಲೇ 10 ಸೆಕೆಂಡ್ಸ್, ಆ್ಯಸ್ ಐ ಸೇ, ಒಂದು ಕ್ಲಿಕ್ ಕಣ್ಮುಚ್ಕೊಳ್ಳಿ. 10 ಸೆಕೆಂಡ್ಸ್ ನಿಮ್ಮ ಗಮನನ ನಿಮ್ಮ ಮೈಂಡ್ ಮೇಲೆ ಕೊಡಿ. ಸೊ ನಿಮ್ಮ ಗಮನ ನಿಮ್ಮ ಮೈಂಡ್ ಮೇಲೆ ಕೊಟ್ಟಾಗ ನೀವು ಅಬ್ಸರ್ವ್ ಮಾಡ್ಬೋದು, ನಿಮ್ಮ ಮೈಂಡ್ ಯೋಚನೆಗಳು ಬರ್ತಾಯಿಲ್ಲ, ನಿಮ್ಮ ಮೈಂಡ್ ಸೈಲೆಂಟ್ ಆಗುತ್ತೆ. ಸೊ ಮೈಂಡ್ ಸೈಲೆಂಟ್ ಆಗೋ ನ್ಯಾಚುರಲ್ ಪ್ರಕ್ರಿಯೆ ಶುರು ಆಗುತ್ತೆ. ಇದನ್ನೇ ನಾವು ಮೆಡಿಟೇಷನ್ ಅಂತಲೂ ಅನ್ಬೋದು. ಇನ್ ಅದರ್ ವರ್ಡ್ಸ್, ನಾನು ನನ್ನ ಪ್ರಜ್ಞೆ ನನ್ನ ಕೈಲಿದೆ, ಕಾನ್ಷಿಯಸ್ ಆಗಿದ್ದೀನಿ. ನನ್ನ ವಾತಾವರಣ ಎಷ್ಟು ಥರ ಸೌಂಡ್ ಬರ್ತಾ ಇದೆ, ಯಾವ ಥರ ಲೈಟ್ ನನ್ನ ಮೇಲೆ ಬೀಳ್ತಾ ಇದೆ, ಎಲ್ಲಾದ್ರೂ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ನಾನು ಅಬ್ಸರ್ವ್ ಮಾಡ್ತಾ ಇರ್ಬೇಕಾದ್ರೆ ನನ್ನ ಮೈಂಡ್ ನನ್ನ ಕಂಟ್ರೋಲಲ್ಲಿದೆ. ನಾನು ನನ್ನ ಮೈಂಡ್ನ ನನ್ನ ಪ್ರಜ್ಞೆಯಿಂದ ಯೂಸ್ ಮಾಡ್ತಾ ಇದ್ದೀನಿ. ಆವಾಗ ನನಗೆ ಯೋಚನೆಗಳು ಬರಲ್ಲ. 1 ಸೆಕೆಂಡ್ ಆ ಮೈಂಡ್ ಕೊಟ್ಟಿದ್ದ ಯೋಚನೆಗೆ ನಾನು ಅಟ್ಯಾಚ್ ಆದರೆ ಇಲ್ಲಿ ನಡೀತಾ ಇರೋ ವಾಸ್ತವನ ಮರ್ತ್ಬಿಡ್ತೀನಿ, ನಾನು ಡೇ ಡ್ರೀಮ್ ಮಾಡೋಕ್ಕೆ ಶುರು ಮಾಡ್ತೀನಿ. ಸೊ ತುಂಬ ಸಿಂಪಲ್. ನಾವು ನಮ್ಮ ಮೈಂಡನ್ನು ಅಬ್ಸರ್ವ್ ಮಾಡೋಕ್ಕೆ ಶುರು ಮಾಡೋಣ. ಯಾವ್ಯಾವ ಥರ ಯೋಚನೆಗಳು ಬರ್ತಾ ಇದೆ, ಏನಕ್ಕೆ ಬರ್ತಾ ಇದೆ, ನಾವು ಅಬ್ಸರ್ವ್ ಮಾಡ್ತಾ ಮಾಡ್ತಾ ಆ ಮೈಂಡಿನ ನಾಯ್ಸ್ ಕಮ್ಮಿ ಆಗೋಕ್ಕೆ ಶುರು ಆಗುತ್ತೆ. ನಮ್ಮ ಕಾನ್ಷಿಯಸ್ನೆಸ್ ಎಕ್ಸ್ಪ್ಯಾಂಡ್ ಆಗೋಕ್ಕೆ ಶುರು ಆಗುತ್ತೆ. ನಮ್ಮ ಕಾನ್ಷಿಯಸ್ನೆಸ್ ಎಕ್ಸ್ಪ್ಯಾಂಡ್ ಆದಾಗ ನಾವು ನ್ಯಾಚುರಲಿ ಪ್ರೆಸೆಂಟ್ ಆಗಿರ್ತೀವಿ. ಒಂದಷ್ಟು ಟ್ರಿಕ್ಸ್ನೂ ನಾವು ಅಳವಡಿಸ್ಕೋಬೋದು. ಪ್ರೆಸೆಂಟ್ ಆಗಿರೋಕ್ಕೆ ಒಂದು ಟೆಕ್ನಿಕ್ ಏನಂದರೆ, ನಮ್ಮ ಬಾಡಿ ಬಗ್ಗೆ ನಾವು ಪ್ರಜ್ಞೆ ತೊಗೊಳ್ಳೋದು. ಅಕಸ್ಮಾತ್ ನಾವು ತುಂಬ ಎಲ್ಲೋ ಡೇ ಡ್ರೀಮ್ ಮಾಡ್ತಾ ಇದ್ದೀವಿ, ಯಾವುದೋ ಗುಂಗಲ್ಲಿದ್ದೀವಿ ಅಂದರೆ ಪ್ರೆಸೆಂಟಿಗೆ ಬರೋಕ್ಕೆ ಈಸಿಯೆಸ್ಟ್ ಮೆಥಡ್ ಅಂದರೆ ನಮ್ಮ ಬಾಡಿ ಬಗ್ಗೆ ನಾವು ಕಾನ್ಷಿಯಸ್ ಆಗೋದು. ನನಗೆ ನನ್ನ ಉಸಿರಾಟ ಯಾವ ರೀತಿ ನಡೀತಾ ಇದೆ, ನನ್ನ ಹಾರ್ಟ್ ಬೀಟ್ ಯಾವ ರೀತಿ ನಡೀತಾ ಇದೆ, ನನ್ನ ಬಾಡಿ, ನನ್ನ ಕೈ, ಇದನ್ನು ನಾನು ಫೀಲ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದಾಗ ನಾನು ಪ್ರೆಸೆಂಟ್ಗೆ ನ್ಯಾಚುರಲ್ ಆಗಿ ಬಂದುಬಿಡ್ತೀನಿ. ಅದೇ ರೀತಿ ನಾವು ಅಬ್ಸರ್ವ್ ಮಾಡ್ಬೋದು, ಕೆಲವು ವರ್ಡ್ಗಳು ನಮ್ಮನ್ನು ಟ್ರಿಗರ್ ಮಾಡಿ ಪಾಸ್ಟ್ಗೆ ಫ್ಯೂಚರ್ಗೆ ಕರ್ಕೊಂಡು ಹೋಗ್ತಾ ಇರುತ್ತೆ. ಅಥವಾ ಏನೋ ಒಂದು ಒಳ್ಳೆ ಯೋಚನೆಯಿಂದ ಶುರು ಆಗೋದು ಕೆಟ್ಟ ಯೋಚನೆಯಾಗಿ ಎಂಡ್ ಆಗುತ್ತೆ. ಇವೆಲ್ಲ ಪ್ಯಾಟ್ರನ್ಗಳನ್ನ, ಇವೆಲ್ಲ ಲೂಪ್ನ ನಾವು ಅಬ್ಸರ್ವ್ ಮಾಡಬೇಕು. ಮೈಂಡ್ಗೆ ಪ್ರೆಸೆಂಟಲ್ಲಿ ಇರೋಕ್ಕೆ ಇಷ್ಟ ಇಲ್ಲ, ಯಾಕಂದರೆ ಅದ್ರ ಕೆಲಸ ನಡೆಯಲ್ಲ. ನೀವು ಪ್ರೆಸೆಂಟಲ್ಲಿ ಇದ್ದಷ್ಟು ಮೈಂಡ್ ನಿಮ್ಮ ಕಂಟ್ರೋಲೇ ಇರುತ್ತೆ. ಆ್ಯಂಡ್ ಮೈಂಡನ್ನು ಒಂದ್ಸಲ ನಿಮ್ಮ ಕಂಟ್ರೋಲಲ್ಲಿ ಸಿಕ್ಕಿದಾಗ ನೀವು ಅದೇ ಇಮ್ಯಾಜಿನೇಷನ್ ಪವರ್ನ, ಅದೇ ಥಿಂಕಿಂಗ್ ಪವರ್ನ ಬ್ಯೂಟಿಫುಲ್ಲಾಗಿ ಯೂಸ್ ಮಾಡ್ಬೋದು. ನಿಮ್ಮ ಥಾಟ್ಸ್ಗೆ ಆ ಶಕ್ತಿ ಇದೆ. ಆ್ಯಂಡ್ ಕೆಲವೊಂದಷ್ಟು ವಿಷಯಗಳು ನಾವಿನ್ನೂ ಅರ್ಥ ಮಾಡ್ಕೋಬೇಕು. ಸೊ ಈ ಮೊದಲನೇ ವಿಡಿಯೋ ಸ್ವಲ್ಪ ಲೆಂತಿ ಇದೆ, ಸ್ವಲ್ಪ ರಿಪಿಟೇಟಿವ್ ಇದೆ ಅಂತ ನಿಮ್ಗೆ ಅನ್ನಿಸ್ಬೋದು. ಬಟ್ ನಾನು ಬೇಕಂತಾನೆ ಈ ರೀತಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ಒಂದು ಬೇಸಿಕ್ ಕಾನ್ಸೆಪ್ಟ್ನ ನೀವು ಪದೇ ಪದೇ ನೋಡಿ ಕರೆಕ್ಟಾಗಿ ಅದನ್ನು ಫೀಡ್ ಮಾಡಿಕೊಂಡ್ರೆ ಮುಂದೆ ಬರೋ ಎಲ್ಲ ವಿಡಿಯೋಗಳು ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಹಾಗೂ ನಿಮ್ಮ ಲೈಫ್ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ. ಲೈಕ್ ಐ ಸೇ, 95% ನಾವು ಅರ್ಥ ಮಾಡ್ಕೊಳ್ಳೋದ್ರಲ್ಲಿರುತ್ತೆ. 5% ಅಷ್ಟೇ ಎಫರ್ಟು. ಏನೂ ಕಷ್ಟಪಡಬೇಕಾಗಿಲ್ಲ, ನಾವು ನ್ಯಾಚುರಲ್ ಆಗಿ ಅದು